ಹೆಲೋ ಅಜಯ್. ಹಲೋ ರಿಷಿ. ಹೇಗಿದ್ದೀಯಾ ಅನಿತಾ? ನಾನು ಚೆನ್ನಾಗಿದ್ದೀನಿ. ಮತ್ತೆ ನೀನು? ನಿನ್ನ ನೆನಪಲ್ಲೇ ಕಾಲ ಕಳ್ತಿದ್ದೀನಿ. ಆದಷ್ಟು ಬೇಗ ನಮ್ಮಿಬ್ಬರು ಮದುವೆ ಆಗಬೇಕು. ಆಗಿರಂತೆ ಆದರೆ ನನ್ನ ಪಾಲನ್ನ ಮರಿಬೇಡಿ. ಡೋಂಟ್ ವರಿ ಅಜಯ್, ನಿಂಗೆ ನಿನ್ನ ಪಾಲು ಕೊಟ್ಟ ಮೇಲೇ ನಾನು ಅನಿತಾ ಮದುವೆ ಆಗ್ತೀವಿ. ಓಕೆನಾ ಅಂತ ಹೇಳಿ ಎಲ್ಲರೂ ಖುಷಿಯಾಗಿ ನಗ್ತಾ ಇರ್ತಾರೆ. ಅಷ್ಟರಲ್ಲೇ ಜೋರಾಗಿ ಗಾಳಿ ಬೀಸುತ್ತೆ. ಸಡನ್ನಾಗಿ ಮಳೆ ಕೂಡ ಬರುತ್ತೆ. ಅದು ನೋಡಿ ಎಲ್ಲರೂ ಒಂದು ಕ್ಷಣ ಹೆದರ್ಬಿಡ್ತಾರೆ. ಆವಾಗ ಅನಿತಾ, ರಿಷಿ, ನನಗಂತೂ ತುಂಬ ಭಯ ಆಗ್ತಾ ಇದೆ. ಕಮಾನ್ ಅನಿತಾ, ಭಯ ಪಡೋಕೆ ಏನಾಗಿದೆ ಈಗ? ಅಲ್ಲ ರಿಷಿ, ಅವತ್ತು ರೀನಾ ಸತ್ತಾಗಲೂ ಕೂಡ ಇದೇ ರೀತಿಯೇ ಆಗಿತ್ತಲ್ವಾ? ಜೋರಾಗಿ ಗಾಳಿ ಬೀಸ್ತಿತ್ತು, ಅವ್ರು ಸಡನ್ ಆಗಿ ಮಳೆ ಕೂಡ ಬರ್ತಿತ್ತು. ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಹೌದು ರಿಷಿ, ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಶಟಾಪ್ ಅಜಯ್, ರೀನಾ ಸತ್ತು ತುಂಬ ದಿನ ಆಯಿತು. ಅವಳ ಆಸ್ತಿನೂ ನನ್ನ ಹೆಸರು ಮಾಡ್ಕೊಂಡಿದ್ದೇನೆ. ಇನ್ಯಾಕೆ ಚಿಂತೆ? ಆದರೆ ಈ ವಿಷಯ ಶೇಟ್ ಅಂದರೆ ಅವ್ರ ಅಪ್ಪನಿಗೆ ಗೊತ್ತಾದರೆ ಏನು ಮಾಡ್ತೀಯಾ? ಓಹೋ, ಅವರ ಅಪ್ಪನಿಗೆ ಸ್ವಲ್ಪನೂ ಅನುಮಾನ ಬರೋದಿಲ್ಲ. ಅವ್ರ ಮುಂದೆ ನಾನು ತುಂಬ ಒಳ್ಳೆಯ ಅಳಿಯನಾಗಿ ಆ್ಯಕ್ಟಿಂಗ್ ಮಾಡಿದ್ದೀನಿ. ಜೊತೆಗೆ ಅವರೇ ನನಗೆ ರೀನಾಳ ಒಡವೆಗಳನ್ನು ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಅದನ್ನು ತಗೊಂಡು ಬರೋದಷ್ಟೇ ಬಾಕಿ ಇರುತ್ತೆ. ಆದರೂ ನನಗೆ ಕಮಾನ್, ಯಾಕೆ ಇಷ್ಟೆಲ್ಲ ಹೆದರ್ತಿದ್ದೀರಾ? ಅವಳ ಆಸ್ತಿನೇ ಸಿಕ್ಕ ಮೇಲೆ ಆ ಒಡವೆ ಯಾಕೆ ನಿಮಗೆ? ಅಷ್ಟಕ್ಕೂ ಒಂದು ಕಾಲದಲ್ಲಿ ಅವಳು ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದು. ನಾನು ಅವಳಿಗೆ ಮೋಸ ಮಾಡಿಬಿಟ್ಟೆ. ಹೋಯ್ತಲ್ವಾ, ನೀನೇನು ಚಿಂತೆ ಮಾಡಬೇಡ. ಬನ್ನಿ, ಇವಾಗ ಎಲ್ಲರೂ ಶೇಟ್ರ್ ಮನೆಗೆ ಹೋಗಿ ಒಡವೆ ತಗೊಂಡು ಬರೋಣ. ಹಲೋ ಅಂಕಲ್, ಹೇಗಿದ್ದೀರಾ? ಅರೇ ರಿಷಿ, ಬಾ ಒಳಗೆ ಬಾ. ನನ್ನ ಮಗಳು ಇಲ್ದಾಗಿಂದ ನನ್ನ ಸ್ಥಿತಿ ಹೇಗಿದೆ ಅಂತ ನೀನೇ ನೋಡ್ತಾ ಇದೀಯ. ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ. ಎಲ್ಲ ಬಿಟ್ಟು ಎಲ್ಲಾದರೂ ಹೋಗೋಣ ಅಂತಿದ್ದೀನಿ. ಅದಕ್ಕೆ ಆ ಒಡವೆನ ನಿನಗೆ ಕೊಡ್ತೀನಿ ಅಂತ ಹೇಳಿದ್ದೆ. ಸಮಾಧಾನ ಮಾಡ್ಕೊಳ್ಳಿ ಅಂಕಲ್. ರೀನಾ ಇಲ್ಲದೆ ಒಂದೊಂದು ಕ್ಷಣ ನನಗೆ ಒಂದೊಂದು ವರ್ಷದ ಥರ ಆಗ್ತಿದೆ. ನಾನು ಹೇಗೆ ಸಮಾಧಾನ ಮಾಡ್ಕೋತಿದ್ದೀನಿ ಅಂತ ನನಗೆ ಗೊತ್ತು. ನಿನ್ನಂಥ ಅಳಿಯನ್ ಪಡೆಯೋ ನಾನು ತುಂಬ ಪುಣ್ಯ ಮಾಡಿದ್ದೇನಪ್ಪ. ಅದಕ್ಕೆ ನನ್ನ ಈ ಮನೆ ಜೊತೆಗೆ ರೀನಾ ಒಡವೆನ ಎರಡನ್ನೂ ನಿನಗೆ ಒಪ್ಪಿಸ್ತಾ ಇದ್ದೀನಿ. ನೀನು ಈ ಒಡವೆ ಮನೆ ಆಸ್ತಿ ತಗೊಂಡು ಬೇರೆ ಹುಡುಗಿನ ಮದುವೆ ಆಗು. ಅಂಕಲ್, ಯಾಕೆ ಅಂಕಲ್ ಈ ರೀತಿ ಹೇಳ್ತಿದ್ದೀರಾ? ನೀವು ನಮ್ಮ ಜೊತೆನೇ ಇರಬೇಕು. ಇಲ್ಲ ಅಪ್ಪ, ರೀನಾನೇ ಇಲ್ದ ಮೇಲೆ ಇನ್ನು ನಾನೇ ಅದಕ್ಕೆ ಎಲ್ಲಾದರೂ ಹೋಗ್ತೀನಿ. ಯಾವುದಾದ್ರೂ ಅನಾಥಾಶ್ರಮನ ಸೇರ್ಕೊಳ್ತೀನಿ. ನೀನು ಇನ್ನೊಂದು ಮದುವೆ ಮಾಡಿಕೊಂಡು ಚೆನ್ನಾಗಿರು. ಸರಿ ಅಂಕಲ್ ಅಂತ ಹೇಳಿ 3 ಜನ ರೂಮ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಮತ್ತೆ ಅದೇ ರೀತಿ ಗಾಳಿ ಬೀಸೋಕ್ಕೆ ಶುರುವಾಗುತ್ತೆ. ಜೋರಾಗಿ ಗಾಳಿ ಬೀಸುತ್ತಾ ಮನೆಯಲ್ಲಿರೋ ಸಾಮಾನುಗಳೆಲ್ಲ ನೆಲಕ್ಕೆ ಬೀಳೋಕ್ಕೆ ಶುರುವಾಗುತ್ತೆ. ಮತ್ತೆ ಜೋರಾಗಿ ಮಳೆ ಬರುತ್ತೆ. ಅದಕ್ಕೆ ಅನಿತಾ, ರಿಷಿ ನಿಂತ್ಕೋ ರಿಷಿ, ಅದನ್ನು ಮುಟ್ಬೇಡ, ನಂಗೆ ಯಾಕೋ ಭಯ ಆಗ್ತಿದೆ. ಹೌದು ರಿಷಿ, ಅಂತ ಹೇಳೋದು ಸರಿಯಾಗಿದೆ. ಅದನ್ನು ಮುಟ್ಬೇಡ, ಅದು ರೀನಾಳ ಬಾಕ್ಸ್. ಕಮಾನ್ ಗಾಯ್ಸ್, ಅದರಲ್ಲಿ ರೀನಾಳ ಒಡವೆ ಇದೆ. ಅದನ್ನು ಮಾರಿ ನಾವು 3 ಜನ ಹಂಚ್ಕೊಳ್ಳೋಣ. ಬೇಡ ರಿಷಿ ಬೇಡ. ಅಷ್ಟರಲ್ಲಿ ರೀನಾ ತಂದೆ ಸದ್ದು ಕೇಳಿ ರೂಮ್ಗೆ ಬರ್ತಾರೆ. ರಿಷಿ, ಅಜಯ್, ಅನಿತಾ, ಏನಾಯ್ತು ನಿಮಗೆ? ಏನಾಯ್ತು? ಆಗ ರೀನಾಳ ಆತ್ಮ ಅವ್ರ ತಂದೆ ಮುಂದೆ ಬಂದು ನಿಲ್ಲುತ್ತೆ. ಅಪ್ಪ, ರೀನಾ ಮಗಳೇ, ಎಲ್ಲಿದ್ಯಾ ನೀನು? ಹೌದು, ನಾನೇ ರೀನಾ, ನಿಮ್ಮ ಮುತ್ತಿನ ಮಗಳು. ಪ್ರೀತಿಸಿ ಮದುವೆ ಆಗಿದ್ದಕ್ಕೆ ನನಗೆ ಸಿಕ್ಕ ಶಿಕ್ಷೆ ಇದು. ಏನು ಹೇಳ್ತಿದ್ಯಾ ಅಮ್ಮ? ಹೌದಪ್ಪ, ರಿಷಿ ಒಳ್ಳೆಯವನಲ್ಲ. ರಿಷಿ ಮತ್ತು ಅನಿತಾ ನಮ್ಮ ಮದುವೆಗಿಂತ ಮುಂಚೆಯಿಂದನೇ ಪ್ರೀತಿಸ್ತಾ ಇದ್ದಾರೆ. ಅವ್ರಿಗೆ ಹಣದ ಅಗತ್ಯ ಇತ್ತು. ಅದಕ್ಕೆ ಅನಿತಾ ನನ್ನ ಬೆಸ್ಟ್ ಫ್ರೆಂಡ್ ಮಾಡಿಕೊಂಡ್ರು. ರಿಷಿನ ನನಗೆ ಪರಿಚಯ ಮಾಡಿಕೊಟ್ರು. ಆಮೇಲೆ ರಿಷಿ ನನ್ನನ್ನು ಪ್ರೀತಿಸ್ತಾರ ನಾಟಕ ಮಾಡಿ
ನನಗೂ ಪ್ರೀತಿ ಹುಟ್ಟೋ ಥರ ಮಾಡಿಬಿಟ್ಟ. ಆಮೇಲೆ ನಾವು ಮದುವೆ ಆಗ್ಬಿಟ್ವಿ. ದಿನ 3 ಜನ ಅಜಯ್, ಅನಿತಾ ಮತ್ತು ರಿಷಿ ಮಾತಾಡ್ತಾ ಇರೋದನ್ನ ನಾನು ಕೇಳಿಸ್ಕೊಂಡೆ. ಅದಕ್ಕೆ ಅವರು 3 ಜನ ಸೇರಿ ನನ್ನ ಕೊಂದ್ಬಿಟ್ರು ಅಪ್ಪ. ಜೊತೆಗೆ ನನ್ನ ಆಸ್ತಿ ಎಲ್ಲ ಅವ್ರ ಹೆಸರು ಮಾಡ್ಕೊಂಡಿದ್ದಾರೆ. ನನ್ನ ಆಸ್ತಿಗೋಸ್ಕರ ನನ್ನನ್ನು ಮದುವೆ ಮಾಡಿಕೊಂಡು 3 ಜನ ಸೇರಿ ನನ್ನನ್ನು ಕೊಂದ್ಬಿಟ್ರು. ಅದಕ್ಕೆ ನಾನು ಅವ್ರ 3 ಜನನ ಇವತ್ತು ಕೊಂದ್ಬಿಟ್ಟೆ ಅಪ್ಪ. ಇವಾಗ ನನ್ನ ಸೇಡ್ ತೀರ್ತು, ನಾನು ಹೋಗ್ತಿದ್ದೀನಿ.